ಹಲೋ ಫ್ರೆಂಡ್ಸ್, 2024-25ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ 2 ಮಾಡೆಲ್ ಕ್ವಶನ್ ಪೇಪರ್ 2 ವಿಜ್ಞಾನ. ಈ ಒಂದು ವಿಡಿಯೋದಲ್ಲಿ ಇದನ್ನು ನಾವು ಸಾಲ್ವ್ ಮಾಡೋಣ. ಮೊದಲನೇ ಭಾಗ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭೌತ ವಿಜ್ಞಾನ ಭಾಗ ಎ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಫಸ್ಟಿಗೆ, ಈ ಕೆಳಗಿನವುಗಳಲ್ಲಿ ನಿಮ್ನ ಮಸೂರದ ಒಂದು ಗುಣ ಯಾವುದು ಅಂತ ಕೇಳಿದ್ದಾರೆ. ನಿಮ್ನ ಮಸೂರದ ಗುಣ ಅಂದರೆ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುವುದು ಅಥವಾ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಬೆಳಕಿನ ಕಿರಣವನ್ನು ಕೇಂದ್ರೀಕರಿಸುತ್ತದೆ ಅಂತ ಕೇಳಿದ್ದಾರೆ. ನಿಮ್ನ ಮಸೂರ ಬಂದಾಗ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಅಂತ ಹೇಳಬೇಕು. ಅದರ ಗುಣ ಅದು. ನಿಮ್ನ ಮಸೂರದ ಗುಣ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ನೆಕ್ಸ್ಟ್ ಕ್ವಶನ್ನು, ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತೆ ಈ ಸ್ಥಿತಿಯನ್ನು ಏನೆಂದು ಕರೆಯುತ್ತೇವೆ ಅಂತ ಕೇಳಿದ್ದಾರೆ. ಈ ಸ್ಥಿತಿಯನ್ನು ನಾವು ಕ್ಯಾಟ್ರಾಕ್ಟ್ ಅಂತ ಕರಿತೇವೆ. ಪ್ರಶ್ನೆ 3, ಫ್ಲೆಮಿಂಗ್ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸುತ್ತದೆ? ಮಧ್ಯದ ಬೆರಳು ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ. ಇನ್ನು ಶಾರ್ಟ್ ಆನ್ಸರ್ 1 ಅಂಕದ. ಒಂದು ಗೋಳೀಯ ದರ್ಪಣದ ಸಂಗಮ ದೂರ 25 ಸೆಂಟಿಮೀಟರ್ ಆದರೆ ಅದರ ವಕ್ರತಾ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ವಕ್ರತಾ ತ್ರಿಜ್ಯವನ್ನು ಕಂಡುಹಿಡಿಯಬೇಕು. ಸಂಗಮ ದೂರ ಕೊಟ್ಟಾರ ನಮಗೆ, ವಕ್ರತಾ ತ್ರಿಜ್ಯ ಕಂಡುಹಿಡಬೇಕು. ಸೂತ್ರ ಏನ್ರಿ? R = 2F. 2 × F ಅಂದರೆ ಸಂಗಮ ದೂರ 25 50 ಸೆಂಟಿಮೀಟರ್. ವಕ್ರತಾ ತ್ರಿಜ್ಯವು 50 ಸೆಂಟಿಮೀಟರ್. ಸಂಗಮ ದೂರವು ವಕ್ರತಾ ತ್ರಿಜ್ಯವು ಸಂಗಮ ದೂರದ 2ರಷ್ಟಿರುತ್ತದೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಮಂಡಲದಲ್ಲಿ ಸರಣಿ ಜೋಡಿಸಿರುವ 2 ವಿದ್ಯುತ್ ಕೋಶಗಳ ಚಿಹ್ನೆಯನ್ನು ಬರೆಯಿರಿ. ಸರಣಿಯಲ್ಲಿ ವಿದ್ಯುತ್ ಕೋಶಗಳು, ಇದು ಒಂದು ವಿದ್ಯುತ್ ಕೋಶ, ಇದು ಎರಡನೇ ವಿದ್ಯುತ್ ಕೋಶ, ಇದು ಪಾಸಿಟಿವ್, ಇದು ನೆಗೆಟಿವ್, ಈ ರೀತಿ ಸಂಕೇತವನ್ನು ಸೂಚಿಸಬೇಕು. ಇನ್ನು 2 ಅಂಕದ ಪ್ರಶ್ನೆಗಳು. ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ? ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ಅದನ್ನು ಬರೀಬೇಕು ನಾವಿಲ್ಲಿ. ಸಮೀಪದ ವಸ್ತುಗಳನ್ನು ನೋಡಲು, ದೂರದ ವಸ್ತುಗಳನ್ನು ನೋಡಲು ಕಣ್ಣು ತನ್ನ ಮಸೂರದ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತದೆ. ಇದನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎನ್ನುವರು. ನೆಕ್ಸ್ಟ್ ಕ್ವಶನ್, ನಕ್ಷತ್ರಗಳು ಮಿನುಗುದಂತೆ ಕಾಣಿಸುತ್ತವೆ ಏಕೆ ಅಂತ ಕೇಳಿದರೆ, ನಕ್ಷತ್ರಗಳು ನಮ್ಮಿಂದ ಭಾಳಷ್ಟು ದೂರದಲ್ಲಿರುತ್ತವೆ. ಅಲ್ಲಿಂದ ಬೆಳಕು ಬರಬೇಕಾದ್ರೆ ಹಲವಾರು ಬಾರಿ ವಾತಾವರಣದಲ್ಲಿ ಅದು ವಕ್ರೀಭವನಗೊಳ್ಳುತ್ತದೆ. ವಕ್ರೀಭವನಗೊಂಡಾಗ ತನ್ನ ಪಥದಲ್ಲಿ ಬದಲಾವಣೆಗೊಳ್ಳುತ್ತದೆ. ತನ್ನ ಪಥದಲ್ಲಿ ಬದಲಾವಣೆಗೊಳ್ಳುವುದನ್ನು ನಾವು ಸ್ಥಿತ್ಯಂತರ ಅಂತ ಕರಿತೀವಿ. ಈ ಸ್ಥಿತ್ಯಂತರವಾಗುವುದರಿಂದ ನೋಡುಗರ ಕಣ್ಣಿಗೆ ನಕ್ಷತ್ರಗಳು ಮಿನುಗಿದಂತೆ ಕಾಣಿಸುತ್ತದೆ. ನೆಕ್ಸ್ಟ್ ಕ್ವಶನ್ನ, ಸೊಲೆನಾಯ್ಡ್ ಎಂದರೇನು? ಇದನ್ನು ಒಂದು ವಿದ್ಯುತ್ ಕಾಂತವನ್ನಾಗಿ ಹೇಗೆ ಪರಿವರ್ತಿಸಬಹುದು? ಸೊಲೆನಾಯ್ಡ್ ಅಂದರೆ ಒಂದು ಸಿಲಿಂಡರ್ ಆಕಾರ, ಕೃತಕ ನಾವು ಕಾಂತ ಅಂತ ಕರಿತೀವಿ. ಸಿಲಿಂಡರ್ ಆಕಾರದ ಒತ್ತೊತ್ತಾಗಿ ತಂತಿಯಿಂದ ಬಂಧಿಸಿಕೊಳ್ಳಿರುತ್ತದೆ. ಇದನ್ನು ನಾವು ಸೊಲೆನಾಯ್ಡ್ ಅಂತ ಕರಿತೀವಿ. ಇದನ್ನು ನಾವು ವಿದ್ಯುತ್ ಕಾಂತವಾಗಿ ಪರಿವರ್ತಿಸಬಹುದು. ಯಾಕಂದರೆ ಯಾವುದೇ ಒಂದು ಲೋಹದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅಲ್ಲಿ ಕಾಂತಕ್ಷೇತ್ರ ಉಂಟಾಗುತ್ತದೆ. ನೆಕ್ಸ್ಟ್ ಕ್ವಶನ್, 3 ಅಂಕದ ಪ್ರಶ್ನೆ. ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರವನ್ನು ಬರೆಯಿರಿ. ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ನೀವು ತೆಗೆದಿರಬೇಕು. ಇಲ್ಲಿ ನೋಡಿ, ಒಂದು ಪಟ್ಟಕ ಇರುತ್ತೆ, ಇನ್ನೊಂದು ತಲೆ ಕೆಳಗಾದ ಪಟ್ಟಕ. ಇದರ ಮೂಲಕ ಬೆಳಕನ್ನು ಹಾಯಿಸಿದಾಗ ಬಿಳಿಯ ಬೆಳಕು 7 ಬಣ್ಣಗಳಿಂದ ಕೂಡಿರುವಂತಹ ಒಂದು ರೋಹಿತ ಕಂಡುಬರುತ್ತದೆ. ಮತ್ತು ಇನ್ನೊಂದು ಪಟ್ಟಕದ ಮೂಲಕ ಹಾಯಿಸಿದಾಗ ಹೊರಬರುವಂತಹ ಕಿರಣವು ಬಿಳಿಯ ಬೆಳಕಾಗಿರುತ್ತದೆ. ಇದೇ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಓಮ್ನ ನಿಯಮವನ್ನು ನಿರೂಪಿಸಿ. ಒಂದು ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರನ್ನು ಹೇಗೆ ಸಂಪರ್ಕಿಸಿರುತ್ತಾರೆ? ಈ ಉಪಕರಣಗಳನ್ನು ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸಬೇಕು? 3 ಅಂಕದ ಪ್ರಶ್ನೆ. ಮೊದಲನೇದಾಗಿ ಓಮ್ನ ನಿಯಮ ನಿರೂಪಿಸಿ. ಓಮ್ನ ನಿಯಮ ಎಂದರೆ ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿರುವ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ನೆಕ್ಸ್ಟ್, ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಹೇಗೆ ಸಂಪರ್ಕಿಸಬೇಕು? ಅಮ್ಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು, ವೋಲ್ಟ್ ಮೀಟರನ್ನು ಸಮಾಂತರವಾಗಿ ಜೋಡಿಸಬೇಕು. ನೆಕ್ಸ್ಟ್ ಕ್ವಶನ್, ಉಪಕರಣಗಳನ್ನು ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸಬೇಕು? ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಮ್ಮೀಟರನ್ನು ಜೋಡಿಸಿರುತ್ತಾರೆ, ವಿಭವಾಂತರವನ್ನು ಅಳೆಯಲು ವೋಲ್ಟ್ ಮೀಟರನ್ನು ಜೋಡಿಸಿರುತ್ತಾರೆ ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ,
ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಮಂಡಲದಲ್ಲಿ ಫ್ಯೂಸನ್ನು ಹೇಗೆ ಜೋಡಿಸಬೇಕು? ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಜೌಲ್ನ ನಿಯಮ H=I²R T. ಮಂಡಲದಲ್ಲಿರುವಂಥ ಉಷ್ಣವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ರೋಧಕ್ಕೆ ನೇರ ಅನುಪಾತ ಮತ್ತು ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದು ಜೌಲ್ನ ನಿಯಮ. ಇನ್ನು ಮಂಡಲದಲ್ಲಿ ಫ್ಯೂಸನ್ನು ಹೇಗೆ ಜೋಡಿಸಬೇಕು? ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಮಂಡಲದಲ್ಲಿ ಫ್ಯೂಸ್ ವಿಭವಾಂತರ ಅಂದರೆ ಓವರ್ಲೋಡ್ ಆದಾಗ ಫ್ಯೂಸ್ ತಂತಿ ಕರಗಿ ಮಂಡಲವನ್ನು ಸುರಕ್ಷಿತವಾಗಿ ಇಡುತ್ತದೆ. ಇನ್ನು ದಿಕ್ಸೂಚಿ ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ನೀವು ಕಾಂತೀಯ ಬಲ ರೇಖೆಗಳನ್ನು ಗುರುತಿಸುವಿರಿ. ಕಾಂತೀಯ ಬಲ ರೇಖೆಗಳ ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತ ಕೇಳಿದರೆ, ಇದು ಪ್ರಯೋಗ ಪುಸ್ತಕದಲ್ಲಿ ಇದೆ ವಿದ್ಯಾರ್ಥಿಗಳೇ, ಇದನ್ನು ಪ್ರಯೋಗ ನೋಡಬೇಕು. ಇನ್ನು ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತ ಕೇಳಿದರೆ, ಅವು ಆವೃತವಾಗಿರುವುದರಿಂದ ಒಂದನ್ನೊಂದು ಛೇದಿಸುವುದಿಲ್ಲ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಅಥವಾ ಹ್ರಸ್ವ ಮಂಡಲ ಉಂಟಾಗಲು ಕಾರಣವೇನು? ಗೃಹ ವಿದ್ಯುತ್ ಮಂಡಲಗಳಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೇಳಿದ್ದಾರೆ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಹ್ರಸ್ವ ಮಂಡಲ ಉಂಟಾಗಲು ಕಾರಣ ದೋಷಪೂರಿತ ಉಪಕರಣಗಳನ್ನು ಬಳಸಿದಾಗ ಅಥವಾ ಸಜೀವ ತಂತಿ ತಟಸ್ಥ ತಂತಿ ನೇರ ಸಂಪರ್ಕದಲ್ಲಿ ಬಂದಾಗ, ಒಂದೇ ಸಾಕೆಟ್ಗೆ ಹಲವಾರು ಉಪಕರಣಗಳನ್ನು ಜೋಡಿಸಿದಾಗ. ಗೃಹ ವಿದ್ಯುತ್ ಮಂಡಲಗಳಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೇಳಿದರೆ, ಭೂಸಂಪರ್ಕ ತಂತಿಯ ಕಾರ್ಯ ಸೋರಿಕೆಯಾದ ವಿಭವಾಂತರವು ಭೂಮಿಯ ವಿಭವಾಂತರಕ್ಕೆ ಸಮಗೊಳಿಸುವುದು. ಇದು ಭೂಸಂಪರ್ಕ ತಂತಿಯ ಕಾರ್ಯ. ಹೀಗಾದಾಗ ವಿದ್ಯುತ್ ಘಾತದಿಂದ ನಾವು ತಪ್ಪಿಸ್ಕೋಬಹುದು. ನೆಕ್ಸ್ಟ್ ಕ್ವಶನ್, ಇದು ಕೂಡ ಒಂದು ಲೆಕ್ಕಿದೆ ನೋಡಿ. ಇದು ಉದ್ದ ಎಲ್ ಮತ್ತು ಅದರ ಅಡ್ಡಕೊಯ್ತ ಎ. ವಾಹಕ ತಂತಿಯ ರೋಧ 4 ಓಮ್. ವಾಹಕ ತಂತಿಯ L/2 ಅರ್ಧ ಮಾಡಿದಾಗ ಅಡ್ಡಕೊಯ್ತ 2 ಆಗಿರುತ್ತದೆ. ರೋಧವನ್ನು ಕಂಡುಹಿಡಿಯಿರಿ. ಇದು ಪುಸ್ತಕದಲ್ಲಿ ಸಾಲ್ವ್ ಕ್ವಶನ್ ಇದೆ, ಅದನ್ನು ನೋಡಬೇಕು ವಿದ್ಯಾರ್ಥಿಗಳೇ. ನಾವು ಮುಂದಿನ ಕ್ವಶನ್ಗೆ ಹೋಗೋಣ. ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳಾದ R1, R2, R3ಗಳು ಕ್ರಮವಾಗಿ 5, 10, 30 ಇವುಗಳನ್ನು 12 ವೋಲ್ಟ್ ವಿಭವಾಂತರ ಶುಷ್ಕಕೋಶಕ್ಕೆ ಜೋಡಿಸಿದಾಗ ಸಮಾಂತರವಾಗಿ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಮಾಂತರ ಜೋಡಣೆಯಲ್ಲಿದೆ ಒಟ್ಟು ರೋಧವನ್ನು ಕಂಡುಹಿಡಿಯಬೇಕು. ಸಮಾಂತರದ ಸೂತ್ರ ಏನ್ರಿ? 1/R1 ಪ್ಲಸ್ 1/R2 ಪ್ಲಸ್ 1/R3. R1 ಅಂದರೆ ಎಷ್ಟಿದೆ? 5, R2 10, ಆಮೇಲೆ 30. ಇದರ ಲಸ ಎಷ್ಟು ಬರುತ್ತೆ? 30 ಬರುತ್ತೆ. 5 6 30, 10 3 30, 3 6 3 1 ಅಂದರೆ 10, 10/30, 10/30, 10 13 1/RP = 1/3 ಅಂತ ಬರುತ್ತೆ. RP = 3 ಓಮ್. ರೋಧ ಲೆಕ್ಕಾಚಾರ ಮಾಡಿ 3 ಓಮ್ ಬರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ವಶನ್, ಬೆಳಕಿನ ವಕ್ರೀಭವನ ಎಂದರೇನು? ವಜ್ರದ ವಕ್ರೀಭವನ ಸೂಚ್ಯಂಕ 2.42 ಇದೆ. ಈ ಹೇಳಿಕೆಯ ಅರ್ಥವೇನು? ಬೆಳಕಿನ ವಕ್ರೀಭವನ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗಬೇಕಾದರೆ ಅದು ತನ್ನ ಪಥದಲ್ಲಿ ಸ್ವಲ್ಪ ವಿಚಲನೆಯನ್ನು ಹೊಂದಿರುತ್ತದೆ. ಇದನ್ನು ಬೆಳಕಿನ ವಕ್ರೀಭವನ ಅಂತ ಕರಿತೇವೆ. ವಜ್ರದ ವಕ್ರೀಭವನ ಸೂಚ್ಯಂಕ 2.42. ಇದರ ಅರ್ಥ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿರುವಂತಹ ಬೆಳಕಿನ ವೇಗಗಳ ಅನುಪಾತವು 2.42 ಇದೆ. ಇದರ ಅರ್ಥ. ನೆಕ್ಸ್ಟ್, ನಿಮ್ನ ದರ್ಪಣದ ಉಪಯೋಗಗಳೇನು? ದರ್ಪಣದ ಸೂತ್ರವನ್ನು ಬರೆಯಿರಿ. ನಿಮ್ನ ದರ್ಪಣದ ಉಪಯೋಗಗಳು. ನಿಮ್ನ ದರ್ಪಣ ಅಂದರೆ ಗಾಜಿನ ಮುಂಭಾಗದ ದೀಪಗಳಲ್ಲಿ ಬಳಸುತ್ತೇವೆ. ದಂತವೈದ್ಯರು ಬಳಸುತ್ತಾರೆ. ಈ ರೀತಿ ಹಲವಾರು ಉಪಕರಣಗಳನ್ನು ನಾವು ನಿಮ್ನ ದರ್ಪಣದ ಉಪಯೋಗಗಳಾಗಿ ಬರಿತೀವಿ. ದಂತವೈದ್ಯರು ಬಳಸುತ್ತಾರೆ, ಟಾರ್ಚ್ಗಳಲ್ಲಿ ಬಳಸುತ್ತಾರೆ, ಆಮೇಲೆ ವಾಹನದ ಮುಂಭಾಗದ ದೀಪಗಳಲ್ಲಿ ಬಳಸುತ್ತಾರೆ. ಕ್ಷೌರಿಕರು ಮುಖದ ದೊಡ್ಡದಾದ ಪ್ರತಿಬಿಂಬವನ್ನು ಬಳಸಬೇಕಾದ್ರೆ ನಿಮ್ನ ದರ್ಪಣವನ್ನು ಬಳಸುತ್ತಾರೆ. ಇನ್ನು ದರ್ಪಣದ ಸೂತ್ರ 1/f = 1/v + 1/u. ಇದು ದರ್ಪಣದ ಸೂತ್ರ.